ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ಕನ್ನಡ ಲಾಗ್ಸ್. ನಾನಿವತ್ತು ಬೆಳಗ್ಗೆ ಅರೌಂಡ್ 6 o'clock ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೈಟೇ ಮಾಡಿಡಬೇಕಿತ್ತು, ಜಾಮೂನ್ ಮಾಡಬೇಡ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದು ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಗುತ್ತೆ, ನೈಟೇ ಮಾಡಿಡಬೇಕಿತ್ತು. ಬಟ್ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಫೀವರು, ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ನನ್ನ ಕೈ ಮಾಡೋಕ್ಕಾಗಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಬಂದು ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡ್ಬಿಟ್ಟೆ. ನನ್ನ ಹಸ್ಬೆಂಡ್ ಕೂಡ ಇವಾಗ ಏನು ಮಾಡಬೇಡ, ಬೆಳಗ್ಗೆನೇ ಮಾಡ್ಬೋದು, ಇವಾಗೇನಂತ ಅರ್ಜೆಂಟ್ ಇಲ್ಲ, ಮಲ್ಕೋ ಸುಮ್ಮನೆ ಅಂತಂದರು. ಸೊ ಹಾಗಾಗಿ ಏನೂ ಮಾಡಲಿಲ್ಲ. ಇವಾಗ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೆಸಿಪೀಸ್ ಏನು ವೀಡಿಯೋಸ್ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಭೀಮ್ ಅಮಾವಾಸ್ಯೆ ಲಾಗ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಲಾಗ್ನ ಶುರು ಮಾಡೋಣ. ನಾನಿಲ್ಲಿ ರಾತ್ರಿನೇ ಕಾಬೂಲ್ ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ದೀನಿ. ಪೂರಿ ಮಾಡಿಬಿಟ್ಟು ಸಾಗು ಮಾಡೋಣ ಅಂತ ಪೂರಿಗೆ ಹಿಟ್ಟನ್ನು ನಾದ್ಬಿಟ್ಟು ಇಟ್ಕೊಳ್ತಾ ಇದ್ದೆ ಸೈಡಲ್ಲಿ. ಇದಾದಮೇಲೆ ಇಲ್ಲಿ ಜಾಮೂನ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಜಾಮೂನ್ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಜಾಮೂನ್ ಹಿಟ್ಟನ್ನು ಕಲಿಸ್ಬಿಟ್ಟು ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಹಿಟ್ಟನ್ನು ಕಲಿಸಿಡ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸೈಡು ಕಾಬೂಲ್ ಕಡಲೆಕಾಳು ಮತ್ತು ಬಟಾಣಿ ಕಾಳು, ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮನೇಲಿ ಏನು ತರಕಾರಿ ಇತ್ತು ಅದರಲ್ಲೇ ಸಾಗುನ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಬೇಯೋದಕ್ಕೆ ಒಂದು 2 ಕಪ್ಪಷ್ಟು ವಾಟರ್ನ ಹಾಕಿಬಿಟ್ಟು ಕುಕ್ಕರ್ ಒಂದು 2-3 ವಿಷಲ್ನ ಕೂಗಿಸ್ಕೊಳ್ತೀನಿ ಚೆನ್ನಾಗಿ. ನೀವು ಈ ಥರ ಸಾಗುನ, ಕಾಬೂಲ್ ಕಡಲೆ ಸಾಗುನ ಮಾಡಿಬಿಟ್ಟು ತಿನ್ಬಿಟ್ಟು ನೋಡಿ, ತುಂಬಾ ಸೂಪರಾಗಿ ಬರುತ್ತೆ. ನಿಮ್ಮ ಹತ್ರ ಇರೋ ಬೇರೆ ವೆಜಿಟೇಬಲ್ಸು ಹಾಕ್ಬೋದು, ಕ್ಯಾರೆಟ್ ಬೇಕಂದರೆ ಹಾಕ್ಬೋದು. ನಾನು ಇರೋ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಪ್ಯೂರಿನ ಮಾಡ್ಕೊಬೇಕು. ಅದ್ರ ಜೊತೆಗೆ 1 ಇಂಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. 1-2 ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಆನಿಯನ್ನ. ನೋಡಿರ್ಬೋದು ಇಲ್ಲಿ ಒಂದು ಕಡಾಯಿಗೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಸೋಂಪು ಕಾಳು ಮತ್ತು ಅನಾನಸ್ ಹೂವು, ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಆನಿಯನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಬೆರೆಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಪ್ಯೂರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿರೋದ್ರಿಂದ ಇದು ಹಸಿ ವಾಸನೆ ಚೆನ್ನಾಗಿ ಹೋಗೋ ತನಕ ಫ್ರೈ ಮಾಡಿ 10 ಮಿನಿಟ್ಸು ಇದನ್ನು ಮುಚ್ಚಿಟ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ನಾನಿಲ್ಲಿ ಜಾರ್ ತೊಳೆದಿದ್ದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು 10 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ, ವಾಟ್ರೆಲ್ಲ ಹೋಗ್ಬಿಟ್ಟು ಆಯಿಲ್ ಬಿಟ್ಕೊಂಡಿದೆ. ಈ ಥರ ನೀಟಾಗಿ ಬೇಯಬೇಕು. ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡರು ಇಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಲೈಟಾಗಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಬೇಯಿಸಿರೋ ಅಂಥ ತರಕಾರಿ ಮತ್ತು ಕಡಲೆಕಾಳುಗಳನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಗು ಥರ ಮಾಡ್ತಿರೋದ್ರಿಂದ ಸ್ವಲ್ಪ ವಾಟ್ರ್ ಇರಲಿ, ಅದು ಬೇಯೋ ಅಷ್ಟರಲ್ಲಿ ಗ್ರೇವಿ ಥರ ರೆಡಿ ಆಗುತ್ತೆ ಅಂತ ಹಾಕಿದ್ದೀನಿ. ನೋಡ್ತಿರ್ಬೋದು ನೀವು ಇವಾಗ ಇದನ್ನೊಂದು 10-15 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸಾಗು ರೆಡಿನೇ ಆಗೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಟೇಸ್ಟ್ ಅಂತೂ ಸೂಪರ್ವಾಗಿ ಬಂದಿತ್ತು. ಇದ್ರ ಮೇಲ್ಗಡೆ ಹಾಗೇ ಕಸೂರಿ ಮೇಥಿನ ಉದುರಿಸಿದ್ರೆ ಇನ್ನೂ ಟೇಸ್ಟ್ ಬೇರೆ ಲೆವೆಲ್ಲೇ ಇರುತ್ತೆ. ಇದಕ್ಕೆ ಬೇಕಂದರೆ ನೀವು ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಬೋದು. ನಾನೇನು ಆ್ಯಡ್ ಮಾಡಿಲ್ಲ, ಇಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ನೆಕ್ಸ್ಟಲ್ಲಿ ನಾನು ಜಾಮೂನ್ ಮಾಡ್ಕೊಳ್ಳೋಕ್ಕೆ ಅಂತ ಇನ್ನೊಂದು ಸೈಡ್ ರೆಡಿ ಮಾಡಿಕೊಂಡೆ. ಜಾಮೂನ್ ಉಂಡೆಗಳನ್ನ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಜಾಮೂನೆಲ್ಲ ಆದಮೇಲೆ ಇಲ್ಲಿ ಒಂದು ಸೈಡು ಪಾಕಕ್ಕೆ ರೆಡಿ ಮಾಡಿಕೊಂಡೆ. ಜಾಮೂನ್ಗೆ ಪಾಕ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಆರಕ್ಕಿಟ್ಟು ಇಲ್ಲಿ ಪೂರಿನ ರೆಡಿ ಮಾಡ್ಕೊತಾ ಇದ್ದೆ ಟಿಫನ್ಗೆ. ಪೂರಿ ಸಾಗು ಅಂತೂ ಭೀಮ್ ಅಮಾವಾಸ್ಯೆ ದಿನ ಮಾಡಿದ್ದಕ್ಕೂ ಇನ್ನೂ ಸೂಪರ್ಬಾಗಿ ಬಂದಿತ್ತು. ಆವತ್ತಿನ ದಿನ ಟಿಫನ್ ಅಂತೂ ಸಕ್ಕತ್ತಾಗಿತ್ತು ಅಂತ ಹೇಳ್ತಿದ್ರು ನಮ್ಮ ಮನೇಲಿ. ತುಂಬ ಚೆನ್ನಾಗಾಗಿತ್ತು ಪೂರಿ ಮತ್ತು ಸಾಗು. ನೋಡ್ತಾ ಇರ್ಬೋದು ನೀವು, ರೆಡಿಯಾಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನೀವೊಂದು ಸಲ ಟ್ರೈ ಮಾಡಿ. ಇಲ್ಲಿ ಪಾಕಕ್ಕೆ ರೆಡಿ ಮಾಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಾಮೂನ್ ರೆಡಿಯಾಗಿದೆ. ಇದೇ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಇಯರಿಂಗ್ಸು ಮತ್ತು ಬ್ಯಾಂಗಲ್ಸು. ಇದನ್ನೇ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಬಂದಿದ್ದು. ಹಾಕೊಂಡ್ಬಿಟ್ಟು ತೋರಿಸ್ತೀನಿ ಇವಾಗ ಹೇಗಿದೆ ಅಂತ.
ನಾನಿಲ್ಲಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲಿ ಅಮ್ಮನ ಟೈಮಿಂಗ್ಸ್ ಕೇಳಿದೆ ಎಷ್ಟು ಗಂಟೆಗೆ ಮಾಡಬೇಕು ಅಂತ. ಅಮ್ಮ 3:30 ಅಷ್ಟರಲ್ಲಿ ಮಾಡು ಅಂತ ಹೇಳಿದರು. ಹೇಗಿದ್ರು ಇವರು ಅಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೆ. ಹೇಗಿದೆ ಸ್ಯಾರಿ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಕಾಣಿಸ್ತಿದ್ದೆ ಅಂತ. ಈ ಭೀಮನ ಅಮಾವಾಸ್ಯೆ ಪೂಜೆ ಬಂದು ನಮಗೆ 2ನೇ ವರ್ಷದ ಭೀಮನ ಅಮಾವಾಸ್ಯೆ. ಮೊದಲನೇ ವರ್ಷ ನಾನು ಬ್ಯಾಂಗ್ಳೂರಲ್ಲಿದ್ದೆ, ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಚೇತನ್ ಹೈದ್ರಾಬಾದಲ್ಲಿದ್ದರು. ನಾನು ಬರಲೇಬೇಕು ಈ ಪೂಜೆಗೆ ಅಂತ ಹೇಳಿದ್ದಕ್ಕೆ ಹೈದ್ರಾಬಾದಿಂದ ಬ್ಯಾಂಗ್ಳೂರಿಗೆ ಬಂದರು. ಈ ವರ್ಷ ನಾನು ಇಲ್ಲೇ ಇದ್ದೀನಿ, ಜಾಬ್ ಇಲ್ಲದೆ ಇರೋದ್ರಿಂದ ಜಾಬ್ ಬಿಟ್ಬಿಟ್ಟು ಇಲ್ಲೇ ಸೆಟಲ್ಡ್ ಆಗಿದ್ದೀವಿ ಇವಾಗ. ಸೊ ನನ್ನ ಹಸ್ಬೆಂಡ್ ಬಗ್ಗೆ ಏನು ಹೇಳಿದ್ರು ಸಾಕಾಗಲ್ಲ, ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ಪದಗಳೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಕೇರಿಂಗ್ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಅಂದರೆ. ಈಸ್ ದ ಬೆಸ್ಟ್ ಪರ್ಸನ್ ಅಂತ ಹೇಳ್ತೀನಿ. ಈಸ್ ದ ಬೆಸ್ಟ್ ಹಸ್ಬೆಂಡ್ ಅಂತ ಹೇಳೋದಕ್ಕೆ ತುಂಬ ಪ್ರೌಡ್ ಫೀಲ್ ಇದೆ ನನಗೆ. ತುಂಬ ಸಪೋರ್ಟಿವ್, ತುಂಬ ಕೇರಿಂಗ್, ನಾಟ್ ಸೋ ಎಕ್ಸ್ಪ್ರೆಸಿವ್. ನಾನು ತುಂಬ ಎಕ್ಸ್ಪ್ರೆಸ್ ಮಾಡ್ತೀನಿ, ಚೇತನ್ ಯಾವುದೂ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ತುಂಬಾ ಕೇರ್ ಮಾಡ್ತಾರೆ. ಯಾವುದೇ ವಿಷಯಕ್ಕೂ ನಾನು ಏನೇ ಮಾಡ್ತೀನಿ ಅಂದರೂ ಇಲ್ಲಿ ತನಕ, ನಾವು ಮದುವೆ ಆಗಿ 1.5 ವರ್ಷದಿಂದ ಇಲ್ಲಿ ತನಕ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಿಲ್ಲ, ಇದು ಮಾಡಬೇಡ ಅದು ಮಾಡಬೇಡ ಅಂತ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನೀನು ಏನು ಬೇಕಾದರೂ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಅಷ್ಟು ನಂಬಿಕೆ ಇದೆ ಅವ್ರಿಗೆ ನನ್ನ ಮೇಲೆ. ನನಗೆ ಕೂಡ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ, ಅವ್ರನ್ನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರೋ, ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯನ ಕೊಟ್ಟು ಯಾವಾಗಲೂ ಕಾಪಾಡಪ್ಪ, ನಗ್ನಗ್ತಾ ಇರಲಿ ನನ್ನ ಗಂಡ ಅಂತ ಕೇಳ್ಕೊಳ್ತೀನಿ. ಅವ್ರು ನಗ್ನಗ್ತಾ ಇದ್ದರೆ ಸೊ ಮನೆ ಕೂಡ ಯಾವಾಗಲೂ ನಗ್ತಾ ಇರುತ್ತೆ, ನಾನು ಕೂಡ ನಗ್ತಾ ಇರ್ತೀನಿ. ಅಷ್ಟೇ ಅಲ್ವಾ ಬೇಕಿರೋದು, ಮನೆಯ ಮೇಲೆ ಗಂಡ ಹೆಂಡತಿ ಯಾವಾಗಲೂ ಖುಷಿಯಾಗಿರಬೇಕು. ನಾನು ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಡಿಸಿಷನ್ನ ತೊಗೊಂಡಿದ್ದೀನಿ ಇಲ್ಲಿ ತನಕ ಅಂತ ಅಂದರೆ ಅದನ್ನು ನನ್ನ ಚೇತನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು. ದಟ್ ಈಸ್ ದ ಬೆಸ್ಟ್ ಡಿಸಿಷನ್ ಇನ್ ಮೈ ಲೈಫ್ ಫಾರೆವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇಲ್ಲಿ ಬೇಕು ಅಂತಲೇ ನಾನು ಪೂಜೆ ಮಾಡಿಸ್ತಿದ್ರೆ ಎಷ್ಟು ಆಟ ಆಡಿಸ್ತಿದ್ದಾರೆ, ರೇಗಿಸ್ತಿದ್ದಾರೆ ನನ್ನ ಅಂತ. ನೋಡಿ ಹೆಂಗೆ ಅಂತ ದುಡ್ಡಿಗೋಸ್ಕರ ನೋಡಿ ಹೇಗೆ ರೇಗಿಸ್ತಿದ್ದಾರೆ. ದುಡ್ಡಿಗೋಸ್ಕರ ಯಾರಾದರೂ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಾರಾ? ಹೇಳು, ನಾಯಿ ಕಣ್ಣು ನರಿ ಕಣ್ಣು, ಆ ಹುಡುಗಿಯ ಕಣ್ಣು ಈ ಹುಡುಗಿಯ ಕಣ್ಣು ಎಲ್ಲ ಹೋಗಿ ಅಂತ. ನಾಯಿ ಕಣ್ಣು, ನರಿ ಕಣ್ಣು, ಆ ಹುಡುಗಿಯರ್ ಕಣ್ಣು, ಈ ಹುಡುಗಿಯರ್ ಕಣ್ಣು, ಎಲ್ಲ ಇದ್ರಲ್ಲೇ ದೃಷ್ಟಿ ಹೋಗ್ಲಪ್ಪ ನನ್ನ ಗಂಡಂಗೆ. ಸರಿನಾ? ಸರಿ. ನಾನಿಲ್ಲಿ ಆರತಿ ಎಲ್ಲ ಮಾಡಿ ದೃಷ್ಟಿ ಕೂಡ ತೆಗೆದೆ. ನಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಾವಿಬ್ಬರು ಸದಾ ಕಾಲ 100 ಕಾಲ ಹೀಗೆ ಖುಷಿಯಾಗಿರೋ ಥರ ದೇವ್ರು ನಮ್ಗೆ ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ತುಂಬಾ ಮುಖ್ಯ. ನೀವು ಕೂಡ ಆಶೀರ್ವಾದ ಮಾಡಿ ಹೀಗೇನೆ. ನೆಕ್ಸ್ಟ್ ನೀನು ನನಗೆ ಏನಾದರೂ ಕೊಡಬೇಕು ಅಂತ ಚುಂಡಿದ್ದಿಲ್ಲ, ಅದಕ್ಕೆ ಹಿಡಿದಿದ್ದೀನಿ. ಚೊಮ್ನ ಅಂತಂದಿಟ್ಟಿದ್ದೀನಿ. ರೇಗಿಸ್ತಿದ್ದೆ, ನಾನು ಸ್ವೀಟ್ ತಿನ್ನಿಸ್ತೀನಿ, ನೀವು ನನಗೇನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಾಯಿದ್ರು, ಚೊಂಬಿದೆ ಚೊಂಬು ಕೊಡ್ತೀನಿ ನೋಡು ಅಂತ ಹೇಳ್ಬಿಟ್ಟು. ಹೀಗೆ ಮಾತಾಡ್ತಾ ತಮಾಷೆ ಮಾಡಿಕೊಂಡು ನಾವಿಬ್ಬರು ಏನಾದರೂ ಕೊಡಬೇಕು ತೊಗೋಬೇಕು ಅನ್ನೋದು ಯಾವುದು ನೆನಪೇ ಇರಲಿಲ್ಲ ನಮಗೆ. ಸ್ವೀಟೆಲ್ಲ ತಿನ್ನಿಸಿ ಸ್ವಲ್ಪ ಹೊತ್ತು ಆಮೇಲೆ ಹೀಗೆ ತಮಾಷೆ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಅದೆಲ್ಲ ಮರ್ತೇ ಹೋಗಿತ್ತು ನಮಗೆ. ನೈಟ್ ನೆನಪಾಗಿದ್ದು ನಮಗೆ, ನಾನೇನು ಕೊಡಲೇ ಇಲ್ಲ, ನೀನೇನು ತೊಗೊಳ್ಳೇ ಇಲ್ವಾ ಅಲ್ವಾ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ನೈಟ್ ಹೇಳ್ತಾಯಿದ್ರು. ನಮ್ಗೆ ಅಲ್ಲಿ ತನಕ ಅದು ನೆನಪು ಕೂಡ ಇರಲಿಲ್ಲ. ಹೀಗೆ ನಮ್ಮ ಭೀಮನ ಅಮಾವಾಸ್ಯೆ ಪೂಜೆ ತುಂಬ ತಮಾಷೆಯಿಂದ ಖುಷಿಯಿಂದ ಮುಗೀತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನನಗೆ ಈ ಭೀಮನ ಅಮಾವಾಸ್ಯೆ ಪೂಜೆ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ನನಗೆ ಯಾರೂ ನೀನು ಈ ಪೂಜೆ ಮಾಡು ಅಂತ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು ಯಾರೂ ನನಗೆ ಹೇಳಿಲ್ಲ. ಬಟ್ ನನಗೆ ಈ ವಿಷಯ ತುಂಬಾ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಈ ಪೂಜೆನ ಮಾಡ್ತಾ ಇದ್ದೀನಿ 2 ವರ್ಷದಿಂದ. ಸೊ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನೋಡಿಸ್ಬೇಕಿದ್ದು ನನಗೆ ನೀನು ಎದ್ದೋಳು ನೋಡಿ ಕಾಲು ತೊಳಸ್ಕೊಂಡು ಹೂ ಮಾಡಿಸೋದು. ಹೇಗಿತ್ತು ಭೀಮನ ಅಮಾವಾಸ್ಯೆ ಲಾಗು ನೋಡಿದ್ದೀರಾ? ಹೇಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಕೂಡ ಬೇಗ ಎದ್ದೆ, ಹಾಗಾಗಿ ಸ್ವಲ್ಪ ಟಯರ್ಡ್ ಫೀಲಿಂಗು. ಇವಾಗ ಮಲ್ಕೊಳ್ಳೋಣ ಅಂದರೆ ಆಲ್ರೆಡಿ 5 ಗಂಟೆ ಆಗೋಗ್ಬಿಟ್ಟಿದೆ. ಸೊ ಇವಾಗ ಮಲ್ಕೊಳ್ಳೋಕ್ಕೂ ಆಗಲ್ಲ. ಹೀಗೆ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಹೊರಗಡೆ. ಏನಾದ್ರೂ ಸ್ವಲ್ಪ ಟೀನೋ ಕಾಫಿನೋ ಏನಾದರೂ ಬಿಸಿ ಬಿಸಿ ಮಾಡ್ಕೊಂಡು ಕುಡಿಬೇಕು. ಗಂಟ್ಲು ಇರಿಟೇಷನ್ ಇರೋದ್ರಿಂದ ಬಿಸಿಯಾಗಿ ಏನಾದರೂ ಕುಡಿಬೇಕು ಅನ್ಸುತ್ತೆ. ಊಟ ಅಂತೂ ತಿನ್ನಬೇಕು ಅಂತ ಬೆಳಿಗ್ಗೆಯಿಂದ ಅನಿಸೇ ಇಲ್ಲ ನನಗೆ. ಇಷ್ಟ ಆಗಿದ್ದು ನನ್ನ ಭೀಮನ ಅಮಾವಾಸ್ಯೆ ಲಾಗು. ನೈಟ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆದರೆ ನೋಡೋಣ. ನೈಟ್ದು ಹಾಗೆ ಕಂಟಿನ್ಯೂಷನ್ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು, ಚಿಕನ್ ಏನಾದರೂ ಮಾಡ್ತೀಯಾ ತರಿಸ್ಲಾ ಅಂತ ಹೇಳ್ಬಿಟ್ಟು. ಸೊ ಆಬ್ವಿಯಸ್ಲಿ ಕೇಳಿದ್ದಾರೆ ಅಂದರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಅವ್ರು ಕೇಳೋದೇ ಅಪರೂಪ. ಆ ಥರ ಎಲ್ಲ ಕೇಳಲ್ಲ, ಯಾವಾಗಲೂ ಅಷ್ಟೇ. ನಿಂಗೆ ಏನು ಕೇಳಲ್ಲ ಚೇತು, ನಾನು ಏನು ಮಾಡಿಡ್ಬೇಕು, ಯಾವಾಗಲೂ ಮಾಡ್ತಿರ್ತೀನಲ್ವಾ, ಅಟ್ಲೀಸ್ಟ್ ಒಂದ್ಸಲನಾದರೂ ಇಂಥದ್ದು ಬೇಕು ಅಂತ ಹೇಳು ಅಂತ. ನೀನೇ ಎಲ್ಲ ಮಾಡ್ತೀಯಲ್ಲ, ನಂಗೆ ಏನು ಕೇಳಬೇಕಂತ ಅನ್ಸಲ್ಲ ಅಂತಂತಾರೆ. ಸೊ ತಂದಿಟ್ಟಿದ್ದಾರೆ, ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಮಾಡಿದೆ ಇನ್ನು 1 ಹಾಫ್ ಅವರ್ಲಿ ಅಡುಗೆ ಆಗೋಗುತ್ತೆ. ನಮ್ಮ ಮನೇಲಿ ಊಟ ಮಾಡೋದು ಯಾವಾಗಲೂ ಅಷ್ಟೇ 11-11:30 ಅಷ್ಟೇ. ಅದಕ್ಕಿಂತ ಒಳಗಡೆ ನಾವು ಊಟ ಮಾಡೋಕ್ಕಾಗೋದೇ ಇಲ್ಲ. ಶಾಪ್ ಕ್ಲೋಸ್ ಮಾಡೋಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಮಾಡೋಣ ಅಂತ.
ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಮಾಡಿಕೊಂಡು ನಾವು ನಮ್ಮ ನೈಟ್ ಡಿನ್ನರ್ನ ಕಂಪ್ಲೀಟ್ ಮಾಡಿದ್ವಿ. ಇದಾಗಿತ್ತು ನನ್ನ ಭೀಮ್ ಅಮಾವಾಸ್ಯೆ ಲಾಗ್. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.